ಈ ಸಾಂಗನ್ನು ಕೇಳಿದಾಗ ನಮಗೆ ನೆನಪಾಗುವುದು ಶ್ರೀಕೃಷ್ಣ ಪರಮಾತ್ಮ. ಈ ಶ್ರೀಕೃಷ್ಣ ಪರಮಾತ್ಮನ ಅಂತ್ಯ ಸಂಸ್ಕಾರದ ಬಗ್ಗೆ ನಿಮಗೇನು ಗೊತ್ತು ತಿಳಿಸ್ತೀನಿ ಕೇಳಿ. ಹಿಂದೊಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಂಧಾಮ ಎನ್ನುವಂಥ ಸ್ಟೋರಿಲಿ ಬರ್ತದೆ. ಇಲ್ಲಿ ಶ್ರೀಕೃಷ್ಣ ದೇವರು ಸತ್ತ ನಂತರದಲ್ಲಿ ಅವನ ಅಂತ್ಯ ಸಂಸ್ಕಾರವನ್ನು ಮಾಡಬೇಕೆನ್ನುವ ಕಾರಣಕ್ಕೆ ಅವನ ಬಾಡಿಯನ್ನು ಕಟ್ಟಿಗೆ ಮೇಲಿಟ್ಟು ಸುಡ್ತಾರೆ. ಸುಟ್ಟಾಗ ಆ ಕಟ್ಟಿಗೆ ಸುಡ್ತದೆ, ಅವನ ಬಾಡಿ ಸುಡ್ತದೆ. ಆದರೆ ಎಷ್ಟೇ ಸುಟ್ಟರೂ ಕೂಡ ಆ ಹೃದಯ ಮಾತ್ರ ಸುಟ್ಟು ಹೋಗುವುದಿಲ್ಲ. ಮತ್ತೆ ಪದೇ ಪದೇ ಮತ್ತೆ ಅದಕ್ಕೆ ಬೆಂಕಿ ಹಾಕಿ ಮತ್ತೆ ಕಟ್ಟಿಗೆಯನ್ನು ಇಟ್ಟು ಸುಡ್ತಾರೆ. ಎಷ್ಟೇ ಸುಟ್ಟರೂ ಕೂಡ ಆ ಹೃದಯವನ್ನು ಸುಟ್ಟು ಹೋಗುವುದಿಲ್ಲ, ಮತ್ತೆ ಬಡ್ಕೊಳ್ತಾ ಇರ್ತದೆ, ಜೀವಂತವಾಗಿರ್ತದೆ ಅಂತೆ. ಆವಾಗ ಅದನ್ನು ಕಂಡಾಗ ಪಾಂಡವರು ಅದು ಇಲ್ಲಿ ಇಟ್ಕೊಳ್ಳೋದು ಬೇಡ ಎನ್ನುವ ಕಾರಣಕ್ಕೆ ಮರದ ಪಟುರೊಳಗೆ ಹಾಕಿ ನೀರಿನಲ್ಲಿ ತೇಲಿ ಬಿಡ್ತಾರೆ. ಆ ತೇಲಿ ಬಿಟ್ಟಂಥ ಸಂದರ್ಭ ಆ ಹೃದಯ ಉಂಟಲ್ಲ ನೇರವಾಗಿ ಹೋಗಿ ಇಂದ್ರದ್ಯುಮ್ನ ಎನ್ನುವಂತಹ ಒಬ್ಬ ಅರಸನಿಗೆ ಸಿಗ್ತದೆ ಅಂತೆ. ಅರಸ ಅದನ್ನು ತೆಗೆದುಕೊಂಡು ಬಂದು ಇಟ್ಕೊಂಡಂಥ ಹೊತ್ತು ಅವನಿಗೆ ಕನಸಿನಲ್ಲಿ ಬರ್ತದೆ ಅಂತೆ, ನನಗೊಂದು ವಿಗ್ರಹವನ್ನು ಮಾಡಿ ಒಂದು ದೇಗುಲವನ್ನು ಕಟ್ಟಿಸು ಎನ್ನುವ ಹಾಗೆ. ಆವಾಗ ಅವ ಬೇವಿನ ಮರದಲ್ಲಿ ಒಂದು ಕೈ ಕಾಲು ಇಲ್ಲದಂತಹ ಮುಖ ಮಾತ್ರ ಕಾಣುವಂತಹ ಒಂದು ವಿಗ್ರಹವನ್ನು ಕೆತ್ತಿ ಅದರ ಒಳಗೆ ಆ ಹೃದಯವನ್ನು ಹಾಕಿ ಒಂದು ಟೆಂಪಲನ್ನು ನಿರ್ಮಾಣ ಮಾಡ್ತಾನೆ. ಅದೇ ಇವಾಗ ಕೋಲ್ಕತ್ತಾದಲ್ಲಿರುವಂತಹ ಪುರಿ ಜಗನ್ನಾಥ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಎನ್ನುವುದನ್ನು ಒಮ್ಮೆ ನಾವು ಯೋಚಿಸಬೇಕಾಗ್ತಿದೆ. ಯಾಕಂತ ಹೇಳಿದರೆ ಅಲ್ಲಿನ ವಿಶೇಷತೆಗಳೇ ಕಾರಣ ಆಗಿದೆ. ಆ ಟೆಂಪಲ್ನಲ್ಲಿ ಡೈಲಿ ಕೂಡ ಧ್ವಜ ಹಾಕಬೇಕಂತೆ. ದಿನವೂ ಕೂಡ ಧ್ವಜವನ್ನು ಹಾಕುವ ತೆಗೆಯುವ ಕೆಲಸ ಒಬ್ಬ ಕೆಲಸಗಾರ ಮಾಡ್ತಾನೆ. ಅಲ್ಲಿ ಒಂದು ದಿವಸ ಧ್ವಜವನ್ನು ಹಾಕದೇ ಇದ್ರೂ ಕೂಡ 12 ವರ್ಷಗಳ ಕಾಲ ದೇವಸ್ಥಾನವನ್ನು ಓಪನ್ ಮಾಡುವ ಹಾಗಿಲ್ವಂತೆ. ಅದಕ್ಕಾಗಿ ದಿವಸ ತೆಗೆಯುವುದು ಹಾಕುವಂಥದ್ದು. ಒಂದು ದಿವಸ ಈ ಕಂಟಿನ್ಯೂಸ್ ಈ ಕಾರ್ಯ ಅನ್ನೋದು ನಿಲ್ಲೋ ಹಾಗಿಲ್ಲ. ಆದರೆ ವಿಶೇಷತೆ ಏನು ಗೊತ್ತಾ, ಅಲ್ಲಿ ಆ ಧ್ವಜ ಯಾವ ಕಡೆ ಗಾಳಿ ಬರ್ತದೆ ಅದರ ವಿರುದ್ಧ ದಿಕ್ಕಿನಲ್ಲಿ ಹಾರ್ತಾ ಇರುತ್ತೆ ಅಂತೆ. ಎಷ್ಟೋ ಜನ ಸೈಂಟಿಸ್ಟ್ಗಳು ಕೂಡ ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಇದ್ರ ಬಗ್ಗೆ ಏನೂ ಮಾಹಿತಿ ಸಿಕ್ಕಲಿಲ್ಲ ಅವರಿಗೆ. ಅವರು ಕೂಡ ಫೈಲರ್ ಆಗಿದ್ದಾರೆ. ಇನ್ನು ಆ 12 ವರ್ಷಗಳಿಗೊಮ್ಮೆ ಆ ವಿಗ್ರಹವನ್ನು ಚೇಂಜ್ ಮಾಡಬೇಕು. ಅದು ಕೂಡ ಬೇವಿನ ಮರದ ವಿಗ್ರಹವೇ ಅಲ್ಲಿ ಆಗಬೇಕು. ಈವಾಗಲೂ ಕೂಡ ಅರ್ಚಕರಿಗೆ ಆ ಹೃದಯದ ಬಡಿತದ ಶಬ್ದ ಎನ್ನುವಂಥದ್ದು ಕೇಳ್ತಾ ಇರುತ್ತಂತೆ. ಇನ್ನೂ ಅಚ್ಚರಿಯಾದಂತಹ ಘಟನೆಗಳು ಈ ಪುರಿ ಜಗನ್ನಾಥದ ಬಗ್ಗೆ ಉಂಟು. ಮುಂದಿನ ವಿಡಿಯೋಗಳಲ್ಲಿ ತರ್ತೇನೆ, ವಿಷಯವನ್ನು ಹೇಳ್ತೇನೆ. ಯಾರಾದರೂ ಪುರಿ ಜಗನ್ನಾಥ ಕಡೆಗೆ ಹೋಗಿದ್ದವರು ಇದ್ದದ್ದೇ ಹೋದಾದರೆ ಒಂದು ಕಮೆಂಟ್ ಹಾಕಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಜನರಿಗೆ ಇದ್ರ ಬಗ್ಗೆ ವಿಚಾರ ತಿಳಿಯಲಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.